ಸರ್ ಏನಾಗಿದೆ ಇಲ್ಲಿ? ಸರ್ ಇಲ್ಲಿ ಏನಾಗಿದೆ ಅಂದರೆ 1 to 5th ಸ್ಟ್ಯಾಂಡರ್ಡ್ವರೆಗೆ ಇದು ಇದ್ರೆ ಸರ್ ಇಲ್ಲಿ ಬೆಕ್ಕೇರಿ ಒಂದು ಮೇತ್ರಿ ತೋಟನಲ್ಲಿ ಇಲ್ಲಿ ಶ್ರಾವಣದಿಂದ ಹಿಡಿದುಕೊಂಡು ಇಲ್ಲಿಯವರೆಗೂ ಮೊಟ್ಟೆ ಹಾಗೂ ಬಾಳೆಹಣ್ಣ ಕೊಡ್ತಾ ಇಲ್ಲ ಅಂತ ಹೇಳಿ ಪೇರೆಂಟ್ಸ್ ಆರೋಪ ಮಾಡ್ತಾ ಇದ್ರು ಸರ್. ಸೊ ಇವತ್ತಿನ ದಿನ ವಿಸಿಟ್ ಕೊಟ್ಟಾಗ ಪಾಪ ಮಕ್ಕಳನ್ನ ಕೇಳಿದಾಗ ಅವರೇ ಹೇಳಿದ್ರು ಸರ್, ನಮಗ 3 days ಆಗತ್ಲೆ ಕೊಡ್ತಾರ್ರಿ, 2 ದಿವಸ ಬಿಟ್ಟು ಕೊಡ್ತಾರಂತ ಈ ತರ ಹೇಳ್ತಾರೆ ಸರ್ ಮಕ್ಕಳು. ಸೊ ಆಮೇಲೆ NGO ಅವ್ರು ಕಾಲ್ ಮಾಡಿದ್ರೆ ನಮ್ಮಲ್ಲಿ ಡ್ರೈವರ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಬಟ್ ನಮ್ಮದು ಏನ್ ಸರ್ ಪ್ರಶ್ನೆ, ಡ್ರೈವರ್ ಸಮಸ್ಯೆ ಶ್ರಾವಣದಿಂದ ಹಿಡ್ಕೊಂಡು ಇಲ್ಲಿವರೆಗೆ ಇರುತ್ತಾ ಅನ್ನೋದು ಪ್ರಶ್ನೆ ಸರ್ ನಮ್ಮದು. ಹೌದು. ಈಗ ಅಧಿಕಾರಿಗಳು ಏನು ಹೇಳಿದ್ರು ಸರ್? ಇವಾಗ ನಮ್ಮ ಒಬ್ಬ ರಿಪೋರ್ಟರ್ ಸರ್ ಯುವರಾಜ್ ಅಂತ ಹೇಳಿ, ಸೊ ಅವ್ನ್ ಕಾಲ್ ಮಾಡಿದಾಗ ಅದನ್ನೆಲ್ಲ ಪ್ರಶ್ನೆ ಮಾಡಬೇಡ ಅಂತ ಹೇಳ್ತಾರೆ ಸರ್ ಅವರು, BO ಅವರು ಸರ್. ಸೊ ಇವಾಗ DDPI ಅವ್ರಿಗೆ ಕರೆ ಮಾಡಿದೆ, ಅವರು ಕೂಡಲೇ ಅವ್ರನ್ನ ಕಾನ್ಫರೆನ್ಸ್ ತಗೊಂಡು ಈ ಬಿಸಿ ಊಟಕ್ಕೆ ಸಂಬಂಧಪಟ್ಟಂತಹ ಜಿಲ್ಲಾ ಅಧಿಕಾರಿಗೆ ಕಾನ್ಫರೆನ್ಸ್ ತಗೊಂಡು ಹೇಳಿದ್ರು ಸರ್, ಅವ್ರಿಗೆ ಕೂಡಲೇ ತನಿಖೆ ಮಾಡಿಸಿ ಅಂತ ಹೇಳಿ DDPI ಅವರು ಹೇಳಿದಾರೆ ಸರ್. ಈಗ 1 to 5th ಸ್ಕೂಲ್ ಇದಾವಲ್ರಿ? ಹಾ ಸರ್. ಈಗ ಇಂಥ ಸ್ಕೂಲ್ಗಳಿಗೆ ಎಷ್ಟು ಇನ್ನೂ ಮಟ್ಟ ಸರ್? ರಾಯಬಾಗ ತಾಲೂಕಿನಾಗ ಏನ್ ಸ್ಕೂಲ್ ಅದಾರಲ್ಲ ಸರ್, ಎಲ್ಲಾ ಸ್ಕೂಲ್ಗಳದ್ದು ಇದೇ ಹಾಡಾಗಿದೆ ಸರ್. ಈ ಬಿಸಿ ಊಟಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ವಿಸಿಟ್ ಮಾಡ್ತಾ ಇಲ್ಲ. ಅಂದ್ರೆ ಇವ್ರ ಮಕ್ಕಳಿಗೆ ಏನಾದ್ರು ಆದ್ರೆ ಇವರು ಅಲ್ಲಿ ಇರ್ತಾರೆ ಸರ್, ಬಟ್ ಪಾಪ ಇಲ್ಲಿ ಬೇರೆಯವ್ರ ಮಕ್ಕಳಲ್ಲ ಸರ್, ಇದು ಯಾವುದೇ ರೀತಿಯಾದ ಕೇರ್ ಮಾಡ್ತಾ ಇಲ್ಲ ಸರ್ ಅವರು. ಈಗ ಅಧಿಕಾರಿಗಳು ಬರ್ತಾರಂತ ಹೇಳಿ ಅಧಿಕಾರಿಗಳು ಈಗ ನಮ್ಗ ಇದು ಕಳ್ಸಂದಾರ ಸರ್. ಸೊ ಅದನ್ನ ಟ್ಯಾಲಿ ಮಾಡಿ ಕಳ್ಸಂದಾರ್ರಿ, ನಾವು ಕಳಿಸ್ತಾವ್ರಿ, ನೋಡೋಣ ಸರ್ ಏನಾಗುತ್ತೆ. ಈಗ ಟೈಮ್ ಇನ್ನೂ 1 ಗಂಟೆ ಆಯ್ತು. ಈಗ ಇನ್ನೂವರೆಗೆ ಸರ್ ಗಾಡಿ ಬಂದಿಲ್ಲ. ಪಾಪ ಮಕ್ಕಳು ಆ ಗಾಡಿ ಬರೋವರೆಗೂ ಕಾಯ್ಕೋತ ಇರ್ಬೇಕು ಸರ್, ಯಾಕಂದ್ರೆ ಚಿಕ್ಕ ಮಕ್ಕಳು ಸರ್, ದೊಡ್ಡವರಾದ್ರೆ ಹಸಿವನ್ನ ತಡ್ಕೋತಾರೆ. ಎಲ್ಲಿಂದ ಬರ್ತಾರೆ NGO? ಇದು ಹಾರಿಗಿರಿಯಿಂದ ಬರುತ್ತೆ ಅಂತಾರೆ ಸರ್. ತಮ್ಮ ಹೆಸರು ಸರ್? ಸರ್ ಅಮರ್ ಸನದಿ ಅಂತಾರೆ ಸರ್. ಬಾಳಿಗೆ ಎಷ್ಟು ಕೊಡ್ತಾರ? ತತ್ತಿ ಎಷ್ಟು ಕೊಡ್ತಾರು? ಯಾವಾಗ ಕೊಟ್ಟು ದಿವಸ ಕೊಡ್ತಾರೋ? ಈ ವಾರದ 2 ಸಲ ಕೊಡ್ತಾರೆ ತತ್ತಿ? ವಾರದಲ್ಲಿ 8 ಸಲ ತತ್ತಿ ಕೊಡ್ತಾರೋ ಇಲ್ಲ ಬಾಳೆಹಣ್ಣು ಕೊಡ್ತಾರ? ವಾರದ 1 ಸಲ ತತ್ತಿ. ಬಾಳೆಹಣ್ಣ ಹಾಂ ಬಾಳೆಹಣ್ಣ ದಿನ ಕೊಡ್ತಾರೆ? ದಿವಸ ಕೊಡ್ತಾರೆ ಬಾಳೆಹಣ್ಣ? ಹಾಂ ಅದು ಯಾವಾಗ ಅಷ್ಟ? ಈಗ ರಾಯಬಾಗದಲ್ಲಿ ಒಂದು ಶಾಲೆನಲ್ಲಿ ಅವನು ಮೊಟ್ಟೆನೆ ಕೊಡ್ತಾ ಇಲ್ವಂತೆ, ದಿನ ಬಿಟ್ಟು ದಿನ ಒಂದಿನ ಕೊಡಕ್ಕಿರೋದು ಒಂದೇನಂತೆ. ಅವ್ನು ಯಾರೋ ಸರ್ವೈಸ್ ಮಾಡ್ತಾ ಇರೋನು, ಡ್ರೈವರ್ ಇಲ್ಲ ಅಂದನಂತೆ. ಮಕ್ಳಿಗೆ ಮೊಟ್ಟೆ ಬಾಳೆಹಣ್ಣು ಇಲ್ವಂತೆ. ಈ ತರ ಹೆಡ್ ಮಾಸ್ಟ್ರು ಅವ್ನು ಯಾರು ಏನು ಫಾಲೋ ಅಪ್ ಆಗಿಲ್ವಾ? ಏನಿಂತ ಇಶ್ಯೂಸ್ ಎಲ್ಲ ಇರ್ತಾವಲ್ಲ, ಅವ್ನ್ಗೆ ಯಾಕೆ NGO ಕೊಟ್ಟಿದ್ರಿ? ಶಾಲೆಯಲ್ಲ ಪ್ರಾರಂಭ ಮಾಡಿಸಿ ಇಂಥವ್ ಇದ್ದವನ ಯಾವ ಶಾಲೆಗೆ ಹೇಳಿ ಸರ್? ಯಾವ ಹೇಳಿದ್ರೆ ಸರ್ ರಾಯಬಾಗ್ ತಾಲೂಕ್ ಸರ್, ಬೆಕ್ಕೇರಿ ತೋಟ ಮೇತ್ರಿ ಸ್ಕೂಲ್ ಸರ್, ಮೇತ್ರಿ ತೋಟದಲ್ಲಿ ಸ್ಕೂಲ್ ಇದೆ ಸರ್. ಸೊ 1 to 5th ಸ್ಟ್ಯಾಂಡರ್ಡ್ ಒಳಗೆ ಐತ್ರಿ ಸರ್. 22 ಜನ ಸ್ಟೂಡೆಂಟ್ ಅದಾರ ಸರ್. ಇಲ್ಲಿ ಮೊಟ್ಟೆ ಬಾಳೆಹಣ್ಣು ಶ್ರಾವಣದಿಂದ ಕೊಡ್ತಾ ಇಲ್ಲ ಅಂತ ಹೇಳಿ ಆ ಪೇರೆಂಟ್ಸ್ ಆರೋಪ ಮಾಡ್ತಾ ಇದ್ರು ಸರ್. ಸೊ ಇವತ್ತಿನ ದಿನ ವಿಸಿಟ್ ಕೊಟ್ಟು NGO ಅವ್ರಿಗೆ ಕಾಲ್ ಮಾಡಿದ್ರೆ ಡ್ರೈವರ್ ಸಮಸ್ಯೆ ಇದೆ ಸರ್, ಡ್ರೈವರ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಆ NGO ಹಾರೈಕೆ ಉತ್ತರ ಕೊಡ್ತಾನೆ ಸರ್. ಆಮೇಲೆ BO ಅವ್ರೆ ಸರ್, 1 ನಿಮಿಷ, BO ಅವ್ರಿಗೆ ಕಾಲ್ ಮಾಡಿದ್ರೆ ಅವರು ಅದೆಲ್ಲ ಪ್ರಶ್ನೆ ಮಾಡಬೇಡಿ, ಇಲ್ಲೇ ಬನ್ನಿ ಅಂತ ಈ ತರ ಹೇಳ್ತಾರೆ ಸರ್. ಹಾ ಸರ್ ಹೇಳಿ ಸರ್, ಹೇಳಿ ಸರ್. ಮಕ್ಕಳಿಂದ ಪೇರೆಂಟ್ಸ್ ಇಂದ ಯಾವಾಗ್ಲಿಂದ ಮೊಟ್ಟೆ ಕೊಟ್ಟಿಲ್ಲ, ಬಾಳೆಹಣ್ಣು ಕೊಟ್ಟಿಲ್ಲ, ಎಲ್ಲ ಬರ್ಕೊಬನ್ನಿ. ಹಾ ಸರ್, ಹಾ ಸರ್. BO ಏನ್ ಹೇಳಿದ್ರು, ಹೆಡ್ ಮಾಸ್ಟರ್ ಏನ್ ಹೇಳಿದ್ರು, NGO ಏನ್ ಹೇಳಿದ್ರು, ಅವೆಲ್ಲ ಅಂಶಗಳನ್ನು ಕ್ಲೀನ್ ಆಗಿ ಎಲ್ಲ ಬರ್ಕೊಂಡ್ರೆ ಓಕೆ ಸರ್, ಓಕೆ. ಕೊಡ್ಬೇಕು ಅಂತ ಹೇಳ್ತೀನಿ, ಅಲ್ಲಿ ತಗೊಂಡು ಕೊಟ್ಬಿಡೋದು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲ ಅವನೇ ಮಾಡ್ಲಿ ಬಿಡಿ, ಯಾರು ನೀವು ಫೋನ್ ಮಾಡಿದೀನಿ ಮಾಡ್ಕೊಂಬಂದಿ ಅವ್ರೆ ಸರ್. ಅಮರ್ ಅಂತ ಸರ್, ಪತ್ರಕರ್ತರು ಸರ್. ಆಯ್ತು, ನೀವು ಬರ್ಕೊಂಬಂದಿ ಮಾಡ್ಕೊಂತ ಸರಿ ಸರಿ ಸರ್, ಓಕೆ. ಅಲ್ಲ ತಾಳಿ ಬಿಡಿ, ಯಾರ ಮೇಲಾರು ಒಂದು ಆಕ್ಷಣ ಒಂದು ಕೇಸ್ ಮಾಡ್ತೀನಿ ಅದನ್ನ ಸರ್. ಸರ್ ಇವ್ರು ಸರ್ ಇವಾಗ ಕಾನ್ಫರೆನ್ಸ್ ತಗೊಂಡ್ರಲ್ಲ, ಅವ್ರು ಯಾರು ಸರ್? ರಾಜೇಂದ್ರ ಅಂತ ಜಿಲ್ಲಾ ಬಿಸಿ ಊಟದ ಅಧಿಕಾರಿ. ಎಸ್ ಸರ್, ಎಸ್ ಸರ್. ಸರ್ ರಾಯಬಾಗ್ ತಾಲೂಕಿನಲ್ಲಿ ಪ್ರತಿಯೊಂದು ಸ್ಕೂಲ್ ಇದೇ ಹಾಡು ಇದೆ ಸರ್, ಪ್ರತಿಯೊಂದು ಸ್ಕೂಲ್ ಸರ್. ಸೊ ಯಾರು ಗಮನ ಹರಿಸ್ತಾ ಇಲ್ಲ. ರಾಜೇಂದ್ರ, ನಾನು ಹೇಳ್ತೀನಿ, ಕೊನೆ ನೀವು ಮುಗಿಸ್ಕೊಳ್ತೀರಿ, ಶಾಲೆ ಬಿಸಿ ಊಟದಲ್ಲಿ ಏನ್ ನಡೀತಾ ಇದೆ, ವಿಸಿಟರ್ಸ್ ಏನ್ ಮಾಡ್ತಾವ್ರೆ, ಮಾಹಿತಿ ಇನ್ಕ್ಲೂಡಿಂಗ್ BO ಎಲ್ಲ ಬಹಳ ಇಶ್ಯೂಸ್ ಇದೆ. ನೀವು ಇದೆಲ್ಲ ಸರಿಯಾಗಿ ತರಲಿಲ್ಲ ಅಂತ ಅಂದ್ರೆ ನೋಡಿ ನಿಮಗೆ ತೊಂದರೆ ಸಿಗಾಕ್ಬಿಡ್ತೀವಿ. ಈ ತರ ಎಲ್ಲ ಬಹಳ ಲೂಟಿ ನಡೀತಾ ಇದೆ ಬಿಸಿ ಊಟದಲ್ಲಿ ಅಂತ ಹೇಳ್ಬಿಡ್ತೀನಿ. ಯಾರ ಕಂಪ್ಲೇಂಟ್ ಕೊಟ್ರೆ ನಿಮ್ಗೆ ಇದಾಗ್ತದೆ. 1 ರೌಂಡ್
ಇಡೀ ತಾಲೂಕೆಲ್ಲ ಗುಡುಗಿ ಏನಾರ ಬರ್ಲಿಲ್ಲ ಅಂತ ಅಂದ್ರೆ ಕೊನೆ ನೀವು ಲಾಕ್ ಆಗ್ಬಿಡ್ತೀವಿ. ನಿಮ್ಮ ನಿಮ್ಮ ಅವ್ರ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತೀನಿ ಸರ್. ಅವ್ರು ರಾಯಬಾಗ ಸ್ಥಳಕ್ಕೆ ಮಾತು ಹೇಳ್ರಿ. ತಾಲೂಕಾ ಅಕ್ಷರದಾಸೋ ಅಧಿಕಾರಿ. ನನ್ ಸಿಕ್ಕಾಬಿಟ್ಟು ದೂರಗಳು ಬರ್ತಾ ಇದೆ. ನಾನು ಕೂಡ ಹೋಗೋದಕ್ಕೆ ಕೆಲವು ಕಡೆ ಗಮನಿಸಿದ್ದೀನಿ. ಈ ತರನ ನೀವು ಹೋಗ್ಬಿಟ್ಟು ಎಲ್ಲೆಲ್ಲಿದೆ ಆಕ್ಷನ್ ಮಾಡ್ಬಿಟ್ಟು 4 ಮಾಡಿ. ಎಲ್ಲಿ ಆಕ್ಷನ್ ಆಗ್ಲಿಲ್ಲ ಅಂತ ಅಂದ್ರೆ ನೋಡಿ ಅದೇನೋ ಪ್ರಾಬ್ಲಮ್ ಮಾಡಿ. ಆ ವಿಷಯದಲ್ಲಿ ಒಬ್ಬನ ಮೇಲೂ ಆಕ್ಷನ್ ಆಗಿಲ್ಲ. ಅದೇ ನನ್ ಮೊದಲ ದೂರು. ನಂದು ದೂರು ಪತ್ರಕರ್ತಂದಲ್ಲ, ನಂದೇ ದೂರು. ಒಬ್ಬನು ಆಗಿಲ್ಲ. BY ಹೇಳ್ತೇನೆ ಅಂದ್ರೆ ಅರ್ಥ ಏನು? ಆಯ್ತು, ಅವ್ನು ಯಾರು ಬಿಸಿ ಹುಡ್ದಾಗ ಎಷ್ಟು ದಿನ ಕೊಟ್ಟಿಲ್ಲ, ಅದಕ್ಕೇನು ಆಕ್ಷನ್ ಏನು? ಎಷ್ಟು ದಿನ ಮನೆ ಕೊಟ್ಟಿಲ್ಲ, ದುಡ್ಡೆಲ್ಲ ಹೋಗಿದೆಯಲ್ಲ, ಎಷ್ಟು ಈ ತರ ಲಾಸ್ ಆಗ್ತಾ ಇದೆ. NGO ಮೇಲೆ ಕ್ರಮ ಸರ್ NGO ಅಲ್ಲ, ನೀವು ಸರ್ ವಿಸಿಟ್ ಮಾಡಿ ಸರ್, NGO ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಸರ್. ಹಾ ಹೇಳಿ ಸರ್. ಎಸ್ ಸರ್, ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಎಸ್ ಸರ್, ಎಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.